So minerals is very important for any country because it acts as a natural property or natural base for the economy to grow. Minerals idrane industry beliyodu. For most of the industries, minerals are the basis. Steel industry ಬೆಳಿಬೇಕಂದ್ರೆ ಐರನ್ ಬೇಕು, ಕರೆಕ್ಟ್? ಅಲ್ಯೂಮಿನಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ನೀವು ಏನೇ ಇವಾಗ ಫಾರ್ ಎಕ್ಸಾಂಪಲ್ ಇ ವಿ ಇಂಡಸ್ಟ್ರಿ ಬೆಳಿಬೇಕಂದ್ರೆ ಯು ನೀಡ್ ರಾ ಮೆಟೀರಿಯಲ್ಸ್, ಮಿನರಲ್ಸ್ ಬೇಕೇ ಬೇಕು. ಓಕೆ, ಸೊ ನಾವು we divide minerals into metallic and non-metallic minerals, and again metallic minerals are divided into ferrous, non-ferrous ಅಂತ ಡಿವೈಡ್ ಮಾಡ್ತೀವಿ. ಸೊ ಬೇಸಿಕಲಿ ಮೆಟಲ್ಗೂ ನಾನ್ ಮೆಟಲ್ಗೂ ಏನ್ ಡಿಫ್ರೆನ್ಸ್? ಸ್ಕೂಲ್ ಡೇದಲ್ಲಿ ಓದಿರ್ತೀರಾ ಅನ್ಸುತ್ತೆ, ಕೆಮಿಸ್ಟ್ರಿ ನೆನಪಿದೆನಾ? ಮೆಟಲ್ಸ್ ಆರ್ conductors of heat and electricity. So metals are good conductors of heat and electricity, whereas non-metallic minerals are not good conductors. Okay, simply ಒಂದು ಮೆಟಲ್ ಅಂತ ಅಂದ್ರೆ ಅದರದ್ದು ಇಂಡಸ್ಟ್ರಿಯಲ್ ಯೂಸೇಜ್ ಏನಿರುತ್ತಲ್ಲ ಟು ಕನ್ವರ್ಟ್ ಇನ್ ಟು ಅದರ್ ಪ್ರಾಡಕ್ಟ್ಸ್, ಇಟ್ ಇಸ್ ಹ್ಯೂಜ್. ಸೊ ಮೆಟಾಲಿಕ್ minerals or metals have very high ductility and malleability property ಅಂತ ಹೇಳ್ತೀವಿ. ಎಲ್ಲ ನಾವು ಓದಿರ್ತೀರ ಈ ವರ್ಡ್ಗಳು. ಅಂದ್ರೆ ಫಾರ್ ಎಕ್ಸಾಂಪಲ್ ಐರನ್ ಇದೆ, ಓಕೆ, ಕಂಪ್ರೆಸ್ ಮಾಡಿದ್ರೆ ಅಥವಾ ಹೊಡೆದ್ರೆ ಶೀಟ್ ಆಗುತ್ತೆ. ಓಕೆ, ಅದೇ ಐರನ್ ನ ನೀವು ಐರನ್ ರಾಡ್ ಮಾಡ್ಬೋದು. ಸೊ ಹಿಂಗೆ ಎಳೆದ್ರೆ ಇಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಸಮ್ ಕೈಂಡ್ ಆಫ್ ಅ ವೈರ್ ಆರ್ ಸಮ್ ಕೈಂಡ್ ಆಫ್ ಅ ಸ್ಟ್ರಕ್ಚರ್. ಅದಕ್ಕೆ ನಾವು ಡಕ್ಟಿಲಿಟಿ ಅಂತ ಹೇಳ್ತೀವಿ. ಓಕೆ, ಸೊ ನೀವು ಯಾವ ಶೇಪಿಗೆ ಬೇಕಾದ್ರೂ ಕನ್ವರ್ಟ್ ಮಾಡ್ಬೋದು. ಬಟ್ ನಾನ್ ಮೆಟಲ್ಸ್ ಹಂಗಲ್ಲ. ಯು ಟೇಕ್ ಕೋಲ್ ಹೊಡೆದ್ರೆ ಪುಡಿ ಪುಡಿ ಆಗುತ್ತೆ, ಕರೆಕ್ಟ್? ಸೊ ಬಟ್ ಸಿ, ಮೇಜರ್ ಆಗಿ ದ ಮೆಟಾಲಿಕ್ ಮಿನರಲ್ಸ್ ಕಮ್ ಫ್ರಮ್ igneous and metamorphic rocks. That means mainly hard rocks, whereas non-metallic minerals mainly come from the sedimentary rocks. Okay, so especially ಈ ಮೆಟಾಲಿಕ್ ಮಿನರಲ್ಸ್ ಏನಿದೆಲ್ಲ ಅದಕ್ಕೆ ನಾವು ಓರ್ಸ್ ಅಂತ ಕರಿತೀವಿ. Okay, whereas non-metallic minerals are mainly called as industrial metals ಅಂತ ಕರಿತೀವಿ. Sorry, industrial mineral resource ಅಂತ ಕರಿತೀವಿ. So non-metallic minerals na we directly use it, coal to produce electricity, oil, natural gas direct use ಮಾಡ್ತೀವಿ. ಬಟ್ ಮೆಟಾಲಿಕ್ ಮಿನರಲ್ಸ್ ನ ಓರ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಇಟ್ಸ್ ದ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಇರಲ್ಲ ಅದು. ಅದನ್ನ ತಗೊಂಡು ಬಂದು ಪ್ಯೂರಿಫೈ ಮಾಡಿ ದೆನ್ ವಿ ವಿಲ್ ಕನ್ವರ್ಟ್ ಇನ್ ಟು ಸಮ್ ಆಫ್ ದ ಯೂಸ್ಫುಲ್ ಪ್ರಾಡಕ್ಟ್ಸ್. ಓಕೆ, ಸೊ ದೋಸ್ ಆರ್ ದ ಮೇನ್ ಡಿಫ್ರೆನ್ಸಸ್. ಅಗೇನ್ ಮೆಟಾಲಿಕಲ್ಲಿ ಫೆರಸ್ ಅಂಡ್ ನಾನ್ ಫೆರಸ್ ಅಂತ ಕರಿತೀವಿ. ಸೊ ಕೆಲವೊಂದು ಮೆಟಲ್ಸ್ ಅಲ್ಲಿ ಯು ವಿಲ್ ಹ್ಯಾವ್ ಗುಡ್ ಅಮೌಂಟ್ ಆಫ್ ಐರನ್ ಕಂಟೆಂಟ್. ಓಕೆ, ಈಗ ಐರನ್ ಆಗಿರ್ಬೋದು, ಕ್ರೋಮಿಯಂ, ನಿಕ್ಕಲ್, ಇವಕ್ಕೆಲ್ಲ. ನಾನ್ ಫೆರಸ್ ಅಂದ್ರೆ ಐರನ್ ಕಂಟೆಂಟ್ ಇರುತ್ತೆ ಬಟ್ ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಗೋಲ್ಡ್, ಸಿಲ್ವರ್, ಅಲ್ಯೂಮಿನಿಯಂ ಇದೆಲ್ಲ ಐರನ್ ಕಂಟೆಂಟ್ ಕಮ್ಮಿ ಇರುತ್ತೆ. ಅದರಲ್ಲೇ ಫೆರಸ್ ಅಂಡ್ ನಾನ್ ಫೆರಸ್ ಡಿವೈಡ್ ಮಾಡ್ತೀವಿ. ಇಫ್ ಯು ಸಿ ಇನ್ ಟರ್ಮ್ಸ್ ಆಫ್ ದ ನ್ಯಾಚುರಲ್ ರಿಸೋರ್ಸ್ ವ್ಯಾಲ್ಯೂ, ಅಂದ್ರೆ ಒಂದು ಕಂಟ್ರಿಲಿ ಎಷ್ಟು ಮಿನರಲ್ ರಿಸೋರ್ಸ್ ರಿಸರ್ವ್ ಇದೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ಯಾಮಿಲಿದು ಇನ್ ಟರ್ಮ್ಸ್ ಆಫ್ ಮಾನಿಟರಿ ಟರ್ಮ್ಸ್ ಅಲ್ಲಿ ವರ್ತ್ ಏನು ಅಂತ ಹೇಳ್ತೀವಲ್ಲ, ಪ್ರಾಪರ್ಟಿ ಎಷ್ಟಿದೆ, ಕ್ಯಾಶ್ ಎಷ್ಟಿದೆ, ಗೋಲ್ಡ್ ಎಷ್ಟಿದೆ, ದಿಸ್ ಇಸ್ ದ ವರ್ತ್ ಆಫ್ ಯುವರ್ ಫ್ಯಾಮಿಲಿ ಫ್ರಮ್ ದ ಮಾನಿಟರಿ ಪಾಯಿಂಟ್ ಆಫ್ ವ್ಯೂ. ಅದೇ ತರ ವರ್ಲ್ಡ್ಗೆ ಡಿಫ್ರೆಂಟ್ ನೇಷನ್ಸ್ಗೆ ದ ಮಿನರಲ್ ರಿಸೋರ್ಸಸ್ ಆರ್ ದ ಪ್ರಾಪರ್ಟಿ. ಆ ತರ ಮಾನಿಟರಿ ಟರ್ಮ್ಸ್ ಅಲ್ಲಿ ಮೆಜರ್ ಮಾಡಿದ್ರೆ ದ ರಿಚೆಸ್ಟ್ ಒನ್ ವಿಲ್ ಬಿ ರಷ್ಯಾ. ಅಗೇನ್ ಬಿಕಾಸ್ ಇಟ್ ಹ್ಯಾಸ್ ಹ್ಯೂಜ್ ಲ್ಯಾಂಡ್ ಹೆವಿ ಇದೆ, ಕರೆಕ್ಟ್? ಬಟ್ ಅದನ್ನ ಎಲ್ಲದನ್ನು ಮೈನಿಂಗ್ ಮಾಡಿ ತೆಗೆದಿದಾರಂತಲ್ಲ, ಒಳಗಡೆ ಇದೆ. ಸರ್ವೆ ಮಾಡ್ಬಿಟ್ಟು ಚೆಕ್ ಮಾಡಿರೋದಲ್ಲ, ಒಳಗಡೆ ಇದೆ. ಸೊ ರಷ್ಯಾ ಅದಕ್ಕೇನೆ ಆರಾಮಾಗಿ ಪವರ್ಫುಲ್ ಕಂಟ್ರಿ. ಅದು ಯಾರ ಮೇಲೆ ಬೇಕಾದ್ರೂ ವಾರ್ ಮಾಡ್ತಾರೆ, ಕರೆಕ್ಟ್? ಬಿಕಾಸ್ ದೇ ಹ್ಯಾವ್ ಪ್ರಾಪರ್ಟಿ, ತಾತ ಮಾಡಿಟ್ಟಿದ್ದಾರೆ, ಯೂಸ್ ಮಾಡ್ತಾರೆ. ಓಕೆ, ಸೊ ಇಫ್ ಯು ಸಿ $75 trillion, ಕರೆಕ್ಟ್, ಪ್ರಾಪರ್ಟಿ ಅದು. ನಾವು $5 trillion ಎಕಾನಮಿ ಆಗ್ಬೇಕಂತ ಟ್ರೈ ಮಾಡ್ತೀವಿ. ದಟ್ ಇಸ್ ಜಸ್ಟ್ GDP, ನಾಟ್ ಪ್ರಾಪರ್ಟಿ. ಇಮ್ಯಾಜಿನ್ ಮಾಡಿ
ನಮ್ದ್ರಲ್ಲಿ ಅಸೆಟ್ ವ್ಯಾಲ್ಯೂಗೂ ಅವ್ರ ಅಸೆಟ್ ವ್ಯಾಲ್ಯೂಗೂ ಇಫ್ ಯು ಸಿ ಇಂಡಿಯಾ ಎಲ್ಲಿದೆ ನೋಡಿ 0.11 $75 trillion $0.11 trillion ಎಷ್ಟು ಡಿಫ್ರೆನ್ಸ್ ಇದೆ. ದೇ ಆರ್ ಆಲ್ಮೋಸ್ಟ್ 750 times richer in terms of mineral value. ಓಕೆ, ಅದಕ್ಕೇನೆ ನೋಡಿ ಟಾಪ್ 2 ಯುವರ್ ರಷ್ಯಾ ಅಂಡ್ USA. ಅದಕ್ಕೆ ಇಬ್ರು ಕಿತಾಡೋದು. ಸೊ ಅವ್ರ ಮಧ್ಯೆ ಏನು ನಾನ್ ದೊಡ್ಡವನ ನೀನ್ ದೊಡ್ಡವನ ಅಂತ ಜಗಳ. ಅದಕ್ಕೇನೆ ಕೋಲ್ಡ್ ವಾರ್ ಆಗಿದ್ದು, ಅದಕ್ಕೇನೆ ಇದೆಲ್ಲ ಆಗ್ತಿರೋದು, ಇವಾಗ್ಲೂ ಆಗೋದು. ಬೇಸಿಕಲಿ ಎಲ್ಲಾ ಕಂಟ್ರಿಗಳು ಏನ್ ಮಾಡ್ತಾರೆ ಯೂಶಲಿ ಅವಾಗ, ನಾನ್ ರಷ್ಯಾ ಪರವಾಗ USA ಪರವಾಗ, ಕರೆಕ್ಟ್? ಹಂಗೆ ಇದೆ. USA ಜಗಳ ಆಡಿದ್ರೆ ರಷ್ಯಾ ಪರವಾಗಿ, ರಷ್ಯಾ ಜಗಳ ಆಡಿದ್ರೆ USA. ಓಕೆ, ಸೊ ದೆನ್ ಅಂದ್ರೆ ಎಲ್ಲಾ ಡಿಫ್ರೆಂಟ್ ಮಿನರಲ್ ರಿಸೋರ್ಸಸ್ ವರ್ಲ್ಡ್ ಡಿಸ್ಟ್ರಿಬ್ಯೂಷನ್ ಯಾವ ತರ ಇದೆ ಅಂತಾನು ಐ ಮೆನ್ಷನ್. ಅಂಡ್ ಎಕ್ಸಾಂಪಲ್ ಕೇಳಿದ್ರೆ ನಿಮಗೆ ದೇ ಮೈಟ್ ಆಸ್ಕ್ ಯು ದಿಸ್, ಈಗ ಐರನ್ ಯಾವ ಕಂಟ್ರಿ ಹೈಯೆಸ್ಟ್ ಪ್ರೊಡ್ಯೂಸರ್, ಓಕೆ, ಸಿಲ್ವರ್ ಯಾವ್ದು ಹೈಯೆಸ್ಟ್ ಪ್ರೊಡ್ಯೂಸರ್, ಗೋಲ್ಡ್ ಯಾವ್ದು ಹೈಯೆಸ್ಟ್ ಪ್ರೊಡ್ಯೂಸರ್, ಆ ತರ ಕೇಳ್ತಾರೆ. ಸೊ ಅದನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಯು ಕ್ಯಾನ್ ಜಸ್ಟ್ ಸಿ ಒನ್ಸ್. ಸಿ ಪ್ರೊಡಕ್ಷನ್ಗೂ ರಿಸರ್ವ್ಗೂ ಡಿಫ್ರೆನ್ಸ್ ಇದೆ. ರಿಸರ್ವ್ ಇರ್ಬೋದು ಒಳಗಡೆ, ಪ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂದ್ರೆ ತೆಗಿತಿದ್ದೀರಾ ನೀವು. ಓಕೆ, ಸೊ ಟಾಪ್ ಪ್ರೊಡ್ಯೂಸರ್ ವಿಲ್ ಬಿ ಡಿಫ್ರೆಂಟ್, ಟಾಪ್ ರಿಸರ್ವ್ ವಿಲ್ ಬಿ ಡಿಫ್ರೆಂಟ್. ಓಕೆ, ಇದು ಅಂದ್ರೆ ಈ ಡಿಫ್ರೆಂಟ್ ಥಿಂಗ್ಸು ಚೇಂಜ್ ಆಗ್ತಿರುತ್ತೆ ಅವಾಗ ಅವಾಗ. ಬಿಕಾಸ್ ಸಮ್ಟೈಮ್ಸ್ ಇಂಡಿಯಾ ವಿಲ್ ಬಿ, ಯಾವುದೋ ಒಂದಕ್ಕೆ ಇಂಡಿಯಾ ಟಾಪ್ ಆಗುತ್ತೆ ಫಾರ್ ಫ್ಯೂ ಇಯರ್ಸ್, ಸಮ್ಟೈಮ್ಸ್ ಅಗೇನ್ ಚೀನಾ ಟಾಪ್ ಆಗುತ್ತೆ. ಆ ಥರ ಸ್ವಲ್ಪ ಚೇಂಜ್ ಆಗ್ತಿರುತ್ತೆ. ಹಾ, ಸೊ ಎಸ್ಪೆಷಲಿ ಡೈಮಂಡ್ ರಿಲೇಟೆಡ್ ಯು ಹ್ಯಾವ್ ಸಮ್ ಪೆಕ್ಯುಲರ್ ಥಿಂಗ್ಸ್. ಸೊ ನಿಮ್ಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಕೆಲವೊಂದ್ಸರಿ ಈ ವರ್ಡ್ ಬರ್ತಿರುತ್ತೆ, ಕಿಂಬರ್ಲಿ ಪ್ರಾಸೆಸ್ ಅಂತ. ಸೊ ಬೇಸಿಕಲಿ ಆಫ್ರಿಕಾ ರೀಜನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಹೇಳಿದ ನಾನು ಯಾವಾಗಾದ್ರೂ ಬೇರೆ ಯಾವ್ದಾದ್ರು ಟಾಪಿಕ್ ಅಲ್ಲಿ, ಯಾವ ವರ್ಡ್ ಕಾಲ್ಡ್ ಆಸ್ ಬ್ಲಡ್ ಡೈಮಂಡ್ ಅಂತ ಹೇಳ್ತೀವಿ. ಸೊ ಆಫ್ರಿಕಾ ರೀಜನ್ ಅಲ್ಲಿ ಯು ಹ್ಯಾವ್ ಮೆನಿ ಡಿಫರೆಂಟ್ ರೀಜನ್ಸ್ ಅಲ್ಲಿ ಡೈಮಂಡ್ ಸಿಗುತ್ತೆ. ಸೊ ಸಿನ್ಸ್ ಅಲ್ಲಿ ಈ ಸಿವಿಲ್ ಅಪ್ರೈಸಿಂಗ್ಸ್ ಅಥವಾ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ ಜಾಸ್ತಿ ಇರೋದ್ರಿಂದ ಡೈಮಂಡ್ ನ ಗೌರ್ಮೆಂಟ್ ಅವರು ಮೈನ್ ಮಾಡ್ತಾರೆ ಲೀಗಲ್ ಆಗಿ. ಈ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್, ಈಗ ನಮ್ದ್ರಲ್ಲಿ ಹೇಗೆ ನಕ್ಸಲಿಸಮ್ ಇದಲ್ಲ, ಆ ತರ ಅಲ್ಲೂ ಸುಮಾರು ಆ ತರ ಗ್ರೂಪ್ಗಳಿದೆ ವಿಚ್ ಆರ್ ಫೈಟಿಂಗ್ ಅಗೇನ್ಸ್ಟ್ ದ ಗೌರ್ಮೆಂಟ್. ಅವರಿಗೆ ಫಂಡ್ ಎಲ್ಲಿಂದ ಬರುತ್ತೆ, ದೇ ಮೈನ್ ದ ಡೈಮಂಡ್ ನ ಮೈನ್ ಮಾಡ್ತಾರೆ. ಎಲ್ಲಾದ್ರೂ ಗೋಲ್ಡ್ ಸಿಕ್ಕರೆ ಗೋಲ್ಡ್ ನ ಮೈನ್ ಮಾಡ್ಬಿಟ್ಟು ಅದನ್ನ ಸೆಲ್ ಮಾಡಿ ದುಡ್ಡು ತಗೊಂಡು ಅದರಿಂದ ವೆಪನ್ಸ್ ಬೈ ಮಾಡಿ ಗವರ್ಮೆಂಟ್ ಅಗೇನ್ಸ್ಟ್ ಫೈಟ್ ಮಾಡ್ತಾರೆ. ಓಕೆ, ಸೊ ದ ಡೈಮಂಡ್ ಮೈನ್ಡ್ ಬೈ ಸಚ್ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ಸ್ ಆರ್ ಕಾಲ್ಡ್ ಆಸ್ ಬ್ಲಡ್ ಡೈಮಂಡ್ ಅಂತ ಹೇಳ್ತೀವಿ. ಬೇಸಿಕಲಿ ಏನಕ್ಕೆ ಬ್ಲಡ್ ಅಂತ ಹೇಳ್ತೀವಿ ಅಂದ್ರೆ, ಬಿಕಾಸ್ ದಟ್ ಮನಿ ವಿಲ್ ಬಿ ಯೂಸ್ಡ್ ಫಾರ್ ದ ವೈಲೆಂಟ್ ಆಕ್ಟಿವಿಟೀಸ್. ಓಕೆ, ಈಗ ವರ್ಲ್ಡ್ ಅಲ್ಲಿ ಈಗ ಯಾರು ಈಗ ಡೈಮಂಡ್ ಮೈನ್ಡ್ ಬೈ ಸಚ್ ಗ್ರೂಪ್ಸ್ ಏನಿರುತ್ತಲ್ಲ, ಅದನ್ನ ಗೌರ್ಮೆಂಟ್ ಕಟ್ ಡೌನ್ ಮಾಡಬೇಕು. ಬೇಸಿಕಲಿ ನೀವು ಫಂಡ್ಸ್ ನ ಕಟ್ ಡೌನ್ ಮಾಡಿದ್ರೆ ಅವರು ಡೆಸ್ಟ್ರಾಯ್ ಆಗ್ತಾರೆ ಅಂತ ಅರ್ಥ. ಅದಕ್ಕೆ ವರ್ಲ್ಡ್ ಲೆವೆಲ್ ಏನ್ ಮಾಡ್ತಾರೆ ಅಂತಂದ್ರೆ, ಯು ಹ್ಯಾವ್ ಅ ಪ್ರಾಸೆಸ್ ಕಾಲ್ಡ್ ಆಸ್ ಕಿಂಬರ್ಲಿ ಪ್ರಾಸೆಸ್. ಇಲ್ಲೇನ್ ಮಾಡ್ತಾರೆ, ನೀವು ಲೀಗಲ್ ಆಗಿ ಮೈನ್ ಮಾಡಿರೋ ಡೈಮಂಡ್ ಯಾವುದು, ಇಲ್ಲೀಗಲ್ ಆಗಿ ಮೈನ್ ಮಾಡೋ ಡೈಮಂಡ್ ಯಾವುದು, ಅವೆರಡನ್ನು ಬೈಫರ್ಕೇಟ್ ಮಾಡಕ್ಕೆ, ಡಿವೈಡ್ ಮಾಡಕ್ಕೆ ಯು ಹ್ಯಾವ್ ಅ ಕೈಂಡ್ ಆಫ್ ಅ ಮಾರ್ಕ್. ಈಗ ಹೆಂಗೆ ಗೋಲ್ಡ್ಗೆ ಹಾಲ್ ಮಾರ್ಕ್ ಇರುತ್ತಲ್ಲ, ಅಥವಾ ನಿಮ್ಮೆಲ್ಲ ಪ್ರಾಡಕ್ಟ್ಸ್ ISI ಮಾರ್ಕ್ ಇರುತ್ತಲ್ಲ, ISI ಮಾರ್ಕ್ ಸ್ಟಾಕ್ಸ್ ಅಬೌಟ್ ದ ಕ್ವಾಲಿಟಿ ಅಂತ ಅಲ್ವಾ, ಅದೇ ತರನೇ ಕಿಂಬರ್ಲಿ ಪ್ರಾಸೆಸ್ ಅಂತ ಹೇಳ್ತಾರೆ. ಲೀಗಲ್ ಆಗಿ ಗೌರ್ಮೆಂಟ್ ಯಾವ್ದನ್ನ ಮೈನ್ ಮಾಡಿ ಸೆಲ್ ಮಾಡ್ತಿದ್ದಾರಲ್ಲ, ಅದಕ್ಕೆ ಒಂದು ಮಾರ್ಕ್ ಕೊಡ್ತಾರೆ. ದಟ್ ಬಿ ಥ್ರೂ ಕಿಂಬರ್ಲಿ ಪ್ರಾಸೆಸ್. ಆ ಮಾರ್ಕ್ ಇಲ್ಲ ಅಂದ್ರೆ ಇಟ್ ಈಸ್ ಇಲ್ಲಿಗಲ್ ಡೈಮಂಡ್ ಅಂತ ಅರ್ಥ. ಅದನ್ನ ತಗೋಬೇಡಿ ನೀವು ಅಂತ ಜನಕ್ಕೆ ಹೇಳಕ್ಕೆ. ಜನಕ್ಕೆ ಅದು ಗೊತ್ತಾದ್ರೆ ತಾನೇ ಡಿಮಾಂಡ್ ಕಡಿಮೆ ಆಗುತ್ತೆ ಅಂತದ್ದು ಡೈಮಂಡ್. ಓಕೆ, ಅದಕ್ಕೆ ಕಿಂಬರ್ಲಿ ಪ್ರಾಸೆಸ್ ಅಂತ ಹೇಳ್ತಾರೆ. ಬೇಸಿಕಲಿ ಇದಕ್ಕೆ ಬ್ಲಡ್ ಡೈಮಂಡ್ ಗೆ ನಾವು ಕಾನ್ಫ್ಲಿಕ್ಟ್ ಡೈಮಂಡ್ ಅಂತ ಕರಿತೀವಿ. ಕಿಂಬರ್ಲಿ ಮೈನ್ ಅಂತ ಬರುತ್ತೆ ಸೌತ್ ಆಫ್ರಿಕಾದಲ್ಲಿ, ಅದಕ್ಕೆ ಆ ಹೆಸರು ಬಂದಿರೋದು. ಒನ್ ಆಫ್ ದ ಲಾರ್ಜೆಸ್ಟ್ ಡೈಮಂಡ್ ಮೈನ್ ಇನ್ ದ ವರ್ಲ್ಡ್, ಕಿಂಬರ್ಲಿ ಮೈನ್ ಅಂತ ಬರುತ್ತೆ ಸೌತ್ ಆಫ್ರಿಕಾದಲ್ಲಿ, ಅದಕ್ಕೆ ಆ ಹೆಸರು ಕೊಟ್ಟಿದ್ದಾರೆ. ಅಂಡ್ ಇಂಡಿಯಾದಲ್ಲಿ ನೋಡಿ ಮಿನರಲ್ ರಿಸೋರ್ಸ್ ಡಿಸ್ಟ್ರಿಬ್ಯೂಷನ್ ಇಂಡಿಯಾದಲ್ಲಿ ಹಿಂಗಿದೆ. ಅಂಡ್ ಯು ಸಿ most of the mineral resources are there in peninsular plateau because it's a old land mass. Okay, ಮೊದಲು ಗೊಂಡವಾನ ಲ್ಯಾಂಡ್ ಇದ್ದಾಗಿದ್ದು ಇರೋದ್ರಿಂದ ಆ ಪ್ರಾಸೆಸ್ ಅಲ್ಲಿ ಸುಮಾರು ಮಿನರಲ್ ರಿಸೋರ್ಸ್ ಫಾರ್ಮ್ ಆಗಿದೆ.
ನೋಡಿ ನಿಮ್ಮ ಹಿಮಾಲಯಾಸು ಮತ್ತೆ ಗಂಗಾ ಪರ್ವತ ಪ್ಲೇನ್ಸ್ ಅಲ್ಲಿ ಇಲ್ವೇ ಇಲ್ಲ ಜಾಸ್ತಿ, ಬಿಕಾಸ್ ಇಟ್ಸ್ ಅ ನ್ಯೂ ಲ್ಯಾಂಡ್ ಫಾರ್ಮ್. ಅಟಾಮಿಕ್ ಮಿನರಲ್ಸ್, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬೇಸಿಕಲಿ ಈ ನ್ಯೂಕ್ಲಿಯರ್ ಎನರ್ಜಿನ ಪ್ರೊಡ್ಯೂಸ್ ಮಾಡಕ್ಕೆ ಯು ನೀಡ್ ಅಟಾಮಿಕ್ ಮಿನರಲ್ಸ್. ಸೊ ಈಗ ಅಟ್ ಪ್ರೆಸೆಂಟ್ SNT ಆಗಿದಾರ 3 ಸ್ಟೇಜ್ ನ್ಯೂಕ್ಲಿಯರ್ ಇದನ್ನ ಮಾಡಿದಾರ, ಅಂದ್ರೆ ಪವರ್ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತ. ದೆನ್ ವಿ ಆರ್ ಎಟ್ ವಾಟ್ ಸ್ಟೇಜ್? 3 ಸ್ಟೇಜ್ ಇದೆ, ಕರೆಕ್ಟ್. ನ್ಯೂಕ್ಲಿಯರ್ ಪವರ್ ಇದರಲ್ಲಿ ಸ್ಟೇಷನ್ ಅಲ್ಲಿ ಈಗ ನಾವು ನೀವು ಏನು ಪ್ರೊಡ್ಯೂಸ್ ಮಾಡ್ತಾರಲ್ಲ ಆ ಡಯಾಗ್ರಾಮ್ ಗೊತ್ತಾ? ಏನೇನು ಯೂಸ್ ಮಾಡ್ತಾರೆ? ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಇದೆ. ನಾವು ಪ್ರಾಕ್ಟಿಕಲಿ ರಿಯಾಲಿಟಿಲಿ ಎಟ್ ವಾಟ್ ಸ್ಟೇಜ್ ವಿ ಆರ್ ಇನ್ ನಾವು ನ್ಯೂಕ್ಲಿಯರ್ ಎನರ್ಜಿ ಪ್ರೊಡಕ್ಷನ್ ಅಲ್ಲಿ. ಸೊ ದಿಸ್ ಇಸ್ ಅ 3 ಸ್ಟೇಜ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಆಫ್ ಇಂಡಿಯಾ. ಸೊ ಫಸ್ಟ್ ಪ್ರೆಷರೈಸ್ ಹೆವಿ ವಾಟರ್ ರಿಯಾಕ್ಟರ್ ಯೂಸ್ ಮಾಡ್ತಾರೆ, ನೆಕ್ಸ್ಟ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಯೂಸ್ ಮಾಡ್ತಾರೆ, ದೆನ್ ಥೋರಿಯಂ ಬೇಸ್ಡ್ ರಿಯಾಕ್ಟರ್ಸ್ ಇರುತ್ತೆ ಥರ್ಡ್ ಸ್ಟೇಜ್ ಅಲ್ಲಿ. ಓಕೆ, ಸೊ ಇನ್ ದ ಫಸ್ಟ್ ಸ್ಟೇಜ್ ವಿ ಯೂಸ್ ಯುರಾನಿಯಂ. ಓಕೆ, ಅದರಿಂದ ಬರೋ ಪ್ಲುಟೋನಿಯಂ ನ ವಿ ಯೂಸ್ ಫಾರ್ ದ ಸೆಕೆಂಡ್ ಒನ್, ಡಿಪ್ಲೀಟೆಡ್ ಯುರಾನಿಯಂ ಅಂಡ್ ಪ್ಲುಟೋನಿಯಂ. ದೆನ್ ಥರ್ಡ್ ಅಲ್ಲಿ ವಿ ಯೂಸ್ ಥೋರಿಯಂ. ಓಕೆ, ಸೊ ಪ್ರಾಕ್ಟಿಕಲ್ ಆಗಿ ಯಾವ ಸ್ಟೇಜ್ ಅಲ್ಲಿ ಇದೀವಿ ನಾವು ಇವಾಗ? ಮೆಜಾರಿಟಿ ಪ್ರೊಡಕ್ಷನ್ ಈವನ್ ಟುಡೇ ಕಮ್ಸ್ ಫ್ರಮ್ ದ ಫಸ್ಟ್ ಸ್ಟೇಜ್. ಈಗ ವಿ ಹ್ಯಾವ್ ಎಂಟರ್ಡ್ ಇನ್ ಟು ಸೆಕೆಂಡ್ ಸ್ಟೇಜ್. ಇಲ್ಲಿದೀವಿ ನಾವು. ಥೋರಿಯಂ ಬೇಸ್ಡ್ ರಿಯಾಕ್ಟರ್ಸ್ ಇದು ಮಾಡಬೇಕು ಅಂತಂದ್ರೆ ವಿ ನೀಡ್ ಲಾಟ್ ಆಫ್ ನ್ಯೂ ಟೆಕ್ನಾಲಜೀಸ್ ಅಂಡ್ ನ್ಯೂ ಪ್ರೊಟೆಕ್ಷನ್. ಬೇಸಿಕಲಿ ನೀವು ನ್ಯೂಕ್ಲಿಯರ್ ಪವರ್ ಪ್ರೊಡ್ಯೂಸ್ ಮಾಡ್ತೀರಾ ಅಂತಂದ್ರೆ ಯು ನೀಡ್ ಲಾಟ್ ಆಫ್ ಸೇಫ್ಟಿ ಅಂಡ್ ಪ್ರೊಟೆಕ್ಷನ್, ಇಲ್ಲಾಂದ್ರೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಓಕೆ, ಸೊ ಈಗ ಯುರಾನಿಯಂ ಇಸ್ ಇಂಪಾರ್ಟೆಂಟ್ ಬಿಕಾಸ್ ವೇರ್ ಇನ್ ದ ಫಸ್ಟ್ ಸ್ಟೇಜ್. ಬಟ್ ಬ್ಯಾಡ್ ಲಕ್ ಏನು ಅಂದ್ರೆ ಇಂಡಿಯಾದಲ್ಲಿ ಯುರಾನಿಯಂ ರಿಸೋರ್ಸಸ್ ಜಾಸ್ತಿ ಇಲ್ಲ. ವಿ ಆರ್ ಇಂಪೋರ್ಟಿಂಗ್ ದ ಯುರಾನಿಯಂ ಫಾರ್ ದ ನ್ಯೂಕ್ಲಿಯರ್ ಪವರ್ ಪ್ರೊಡಕ್ಷನ್. ಓಕೆ, ಥೋರಿಯಂ ಜಾಸ್ತಿ ಇದೆ ಇಂಡಿಯಾದಲ್ಲಿ. India is one of the largest reserve for thorium. But ಅದಕ್ಕೆ capital and technology ಜಾಸ್ತಿ ಬೇಕು. So in future we might be able to produce more electricity from the thorium because we have raw materials here. But uranium ಇಲ್ಲ. Okay. Then ಇಲ್ಲಿ ನಿಮಗೆ ಸುಮಾರು ಯೂಸ್ ಮಾಡ್ತಾರೆ, ಕಂಟ್ರೋಲ್ ರಾಡ್ಸ್ ಅಂತ ಯೂಸ್ ಮಾಡ್ತಾರೆ. ಏನ್ ಅರ್ಥ ಆಗೋದು? ಚೈನ್ ರಿಯಾಕ್ಷನ್ ಕಂಟ್ರೋಲ್ ಮಾಡಕ್ಕೆ. ಸೊ ಬೇಸಿಕಲಿ ನಿಮಗೆ ಸೇಮ್ ಯುರಾನಿಯಂ ಥೋರಿಯಂ ಯೂಸ್ ಮಾಡಿ ನ್ಯೂಕ್ಲಿಯರ್ ಬಾಂಬ್ ನ ಪ್ರೊಡ್ಯೂಸ್ ಮಾಡ್ಬೋದು, ಅದನ್ನೇ ಯೂಸ್ ಮಾಡಿ ಪವರ್ ಪ್ರೊಡ್ಯೂಸ್ ಮಾಡ್ಬೋದು. ಓಕೆ, ಸೊ ಡಿಫರೆನ್ಸ್ ಇಸ್ ದಟ್ ಕಂಟ್ರೋಲ್ ಚೈನ್ ರಿಯಾಕ್ಷನ್, ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ನೀವು ಆ ನ್ಯೂಕ್ಲಿಯರ್ ರಿಯಾಕ್ಷನ್ ನ ಕಂಟ್ರೋಲ್ ಮಾಡಿದ್ರೆ ಕಡಿಮೆ ಎನರ್ಜಿ ಪ್ರೊಡ್ಯೂಸ್ ಮಾಡ್ತೀರಾ, ನಮಗೆ ಎಷ್ಟು ಎಲೆಕ್ಟ್ರಿಸಿಟಿ ಬೇಕೋ ಅಷ್ಟು ಪ್ರೊಡ್ಯೂಸ್ ಮಾಡ್ಬೋದು. ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಬಿಟ್ಬಿಟ್ರೆ ಎಕ್ಸ್ಪ್ಲೋಷನ್ ಆಗುತ್ತೆ. ಓಕೆ, ಸೊ ಆ ಚೈನ್ ರಿಯಾಕ್ಷನ್, ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಕಂಟ್ರೋಲ್ ಮಾಡಕ್ಕೆ ಅಂತಾನೆ ಕಂಟ್ರೋಲ್ ರಾಡ್ಸ್ ಅಂತ ಯೂಸ್ ಮಾಡ್ತಾರೆ. ದೇ ಅಬ್ಸಾರ್ಬ್ ದ ಎಕ್ಸೆಸಿವ್ ಆಟಮ್ಸ್, ಅಬ್ಸಾರ್ಬ್ ಮಾಡಿಕೊಂಡು ಚೈನ್ ರಿಯಾಕ್ಷನ್ ಒಂದು ಲಿಮಿಟ್ ಅಲ್ಲಿ ಇಟ್ಟಿರುತ್ತೆ. ಓಕೆ, ಸೊ ಯುರಾನಿಯಂ ಥೋರಿಯಂ ಇಸ್ ಇಂಪಾರ್ಟೆಂಟ್ ಫಾರ್ ದಟ್ ರೀಸನ್. ಸೊ ಇಂಡಿಯಾದಲ್ಲಿ ಇಫ್ ಯು ಸಿ ಥೋರಿಯಂ, ನಿಮಗೆ ಕೇರಳ ಕೋಸ್ಟ್ ಎಸ್ಪೆಷಲಿ ಒಂದೊಂದೇ ಸ್ಯಾಂಡ್ಸ್ ಅಂತ ಬರುತ್ತೆ, ಆ ರೀಜನ್ ಅಲ್ಲಿ ನಿಮಗೆ ಥೋರಿಯಂ ಜಾಸ್ತಿ ಇದೆ. ಓಕೆ, ಸೊ ಥೋರಿಯಂ ರಿಲೇಟೆಡ್ ಅಥವಾ ಎನಿ ಅಟಾಮಿಕ್ ಮಿನರಲ್ಸ್ ರಿಲೇಟೆಡ್ ಕ್ವೆಶನ್ ಬರಬಹುದು ಇಫ್ ಇಟ್ ಇಸ್ ಇನ್ ಕರೆಂಟ್ ಅಫೇರ್ಸ್. ಸೊ ನಿಮಗೆ ಇದು ಗೊತ್ತಿರಲಿ. Then you have to understand this part. So the government has divided the minerals into major and minor minerals ಆಗಿ ಡಿವೈಡ್ ಮಾಡಿದ್ದಾರೆ. ಓಕೆ, ಸೊ ಇದಕ್ಕೆ ನಿಮಗೆ MMDR ಆಕ್ಟ್ ಅಂತ ಬರುತ್ತೆ, ಮೈನ್ಸ್ ಅಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಅಂಡ್ ರೆಗ್ಯುಲೇಷನ್ ಆಕ್ಟ್ ಅಂತ ಇದೆ. ಬೇಸಿಕಲಿ ಮೇಜರ್ ಮೈನರ್ ಅಂತ ಬಂದ್ರೆ ಯೂಶುವಲ್ ಆಗಿ ಮೇಜರ್ ಪೋರ್ಟ್ಸ್ ಮೈನರ್ ಪೋರ್ಟ್ಸ್ ಹಂಗೇನೆ. ಮೇಜರ್ ವಿಲ್ ಬಿ ಅಂಡರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಸೆಂಟ್ರಲ್ ಗವರ್ಮೆಂಟ್, ಮೈನರ್ ವಿಲ್ ಬಿ ಅಂಡರ್ ಅಡ್ಮಿನಿಸ್ಟ್ರೇಷನ್ ಆಫ್ ಸ್ಟೇಟ್ ಗವರ್ಮೆಂಟ್. ಸೊ ಈ ಇದೆಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅವರು ಲಾ ಮಾಡುವಾಗ ದೇ ಹ್ಯಾವ್ ಡಿಫೈನ್ಡ್ ವಾಟ್ ಈಸ್ ಅ ಮೈನರ್ ಮಿನರಲ್, ಅಂದ್ರೆ ಮೈನರ್ ಮಿನರಲ್ ಯಾವುದು ಅಂತ ಡಿಫೈನ್ ಮಾಡಿದ್ದಾರೆ. ಇವುಗಳು ಅಷ್ಟೇ ಮೈನರ್ ಮಿನರಲ್ಸ್ ಅಂತ ಹೇಳಿದ್ದಾರೆ. ಲೈಕ್
ಫಾರ್ ಎಕ್ಸಾಂಪಲ್ ಇಫ್ ಯು ಸಿ ಆಲ್ ದ ಕನ್ಸ್ಟ್ರಕ್ಷನ್ ಯೂಸ್ ಮಾಡುವಂತ ಮಿನರಲ್ಸ್, ಕಲ್ಲು, ಮರಳು, ಇದೆಲ್ಲ ನೋಡಿ ನೋಡಿ ಮೈನರ್ ಮಿನರಲ್ಸ್ ಫಾಲ್ಸ್ ಅಂಡರ್ ಬೌಲ್ಡರ್, ಲೈಮ್ ಸ್ಟೋನ್, ಬೆಂಟೋನೈಟ್, ಕ್ಲೇ, ಮೈಕಾ, ಮಾರ್ಬಲ್. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ, ಮನೆ ಕನ್ಸ್ಟ್ರಕ್ಷನ್ಗೆ ಏನ್ ಯೂಸ್ ಮಾಡ್ತೀರಾ ಅದೆಲ್ಲ ಮೈನರ್ ಮಿನರಲ್. ಸ್ಯಾಂಡ್ ಅದೆಲ್ಲ. ಇನ್ ಮಿಕ್ಕಿದ್ ಏನೇ ಇದ್ರು ಇಲ್ಲಿ ಏನ್ ಇಲ್ವೋ ಮೈನರ್ ಮಿನರಲ್ಸ್ ಅಲ್ಲಿ ಆಕ್ಟ್ ಅಲ್ಲಿ ಏನ್ ಡಿಫೈನ್ ಮಾಡಿ ಕೊಟ್ಟಿದಾರಲ್ಲ ಇದಷ್ಟೇ ಮೈನರ್ ಮಿನರಲ್ಸ್ ಅಂತ, ಅದು ಬಿಟ್ಟು ಏನೇ ಅರ್ತ್ ಅಲ್ಲಿ ಸಿಕ್ಕರು ಅದೆಲ್ಲ ಮೇಜರ್ ಮಿನರಲ್. ಇದೊಂಥರ ಹೆಂಗೆ ಅಂದ್ರೆ ಇಂಡೈರೆಕ್ಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಅದ್ರ ಪವರ್ ಇಟ್ಕೊಂಡಿದೆ. ದಟ್ ಮೀನ್ಸ್ ಐರನ್, ಕೋಲ್, ಗೋಲ್ಡ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಇದೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಅಂತಾರೆ ಬರುತ್ತೆ. ಸ್ಟೇಟ್ ಗವರ್ಮೆಂಟ್ ಮೈನ್ ಗೀನ್ ಏನು ಮಾಡೋಗಿಲ್ಲ. ಅಂದ್ರೆ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಟೇಕ್ ದ ಪರ್ಮಿಷನ್. ದ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ ಆಫ್ ಮೇಜರ್ ಮಿನರಲ್ಸ್ ವಿಲ್ ಬಿ ಅಂಡರ್ ದ ಸೆಂಟ್ರಲ್ ಗವರ್ಮೆಂಟ್. ಅಂದ್ರೆ ಚಿಕ್ಕ ಪುಟ್ಟದು ಸ್ಟಡಿ ಬಿಟ್ಟಿದೆ. ಅಂಡ್ ತಲೆನೋವು ಕೂಡ ಅದು, ಸ್ಯಾಂಡು, ಕಲ್ಲು ಇವೆಲ್ಲ ತಲೆನೋವು. ಅಂಡ್ ಸ್ಟೇಟ್ ಗೌರ್ಮೆಂಟಿಗೆ ಬೇಕು ಆಬ್ವಿಯಸ್ಲಿ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅವರು, ಇವುಗಳನ್ನ ಅಷ್ಟೇ ಇಟ್ಕೊಂಡು ಇದು ಮಾಡಿರ್ತಾರೆ. ಅಂಡ್ ಅಲ್ಲಿ ಸ್ವಲ್ಪ ಟ್ಯಾಕ್ಸ್ ರೆವೆನ್ಯೂ ಕಲೆಕ್ಟ್ ಮಾಡ್ತಾರೆ. ನೀವು ಲೀಗಲ್ ಆಗು ಸ್ಯಾಂಡ್ ಮೈನ್ ಮಾಡ್ಬೋದು, ಬಟ್ ಗೌರ್ಮೆಂಟಿಗೆ ದುಡ್ಡು ಕೊಡ್ಬೇಕಷ್ಟೇ. ಓಕೆ, ಸೊ ಮೇಜರ್ ಅಂಡ್ ಮೈನರ್ ಮಿನರಲ್ಸ್ ಈಸ್ ಮೇನ್ಲಿ ಫಾರ್ ದಟ್. ನೆನಪಿರ್ಲಿ. ಅಂದ್ರೆ ಈವನ್ ಇದೇನ್ ಹೇಳುತ್ತೆ ಅಂದ್ರೆ, ಈಗ ಲೆಟ್ಸ್ ಸೇ ನೆಕ್ಸ್ಟ್ ಯಾವುದೋ ಹೊಸ ಮಿನರಲ್ ಸೈಂಟಿಸ್ಟ್ ಕಂಡುಹಿಡಿದ್ರು, ನೇಚರ್ ಇದೆ ಇದು, ಇದು ಇಂಪಾರ್ಟೆಂಟ್. ದಟ್ ಈಸ್ ಆಲ್ಸೋ ಮೇಜರ್ ಮಿನರಲ್. ಮೇಜರ್ ಮಿನರಲ್ ಡಿಫೈನೇ ಮಾಡಿಲ್ಲ, ಮೈನರ್ ಮಿನರಲ್ ಡಿಫೈನ್ ಮಾಡಿಬಿಟ್ಟು ಇದರಲ್ಲಿ ಏನು ಇಲ್ವೋ ಅದೆಲ್ಲ ಮೇಜರ್ ಮಿನರಲ್.